ವೈಭವ್ ಸೂರ್ಯವಂಶಿ ಬೈ ಅವ ಮನುಷ್ಯ ಏನದಾನು ಹೆಂಗೆ ಬ್ಯಾಟಿಂಗ್ ಮಾಡ್ತಾನೆ ಏನು ಮಾಡ್ತಾನೆ ಅವನದು ಸ್ಟ್ರಾಟಜಿ ಏನೈತಿ ಅದನ್ನು ನೀನು ಮಟ್ಟ ತಿಳಬಲ್ತ ಬೈ ನಿನ್ನೆ ಮ್ಯಾಚ್ದಾಗ ಏನು ಆಡಿದಲ್ಲವ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಇಡೀ ಅವ್ನ ಕರಿಯರ್ದು ಐತೆ ಇಡೀ IPL ಟೀಮಿಂದ ಐತೆ ಒನ್ ಆಫ್ ದ ಬೆಸ್ಟ್ ಕರಿಯರ್. ಅಕಸ್ಮಾತ್ ಅವ ನಿನ್ನೆ ಅಂಥಪರಿ ರನ್ಸ್ ಹೊಡೆದಿದ್ದಿಲ್ಲಪ್ಪ ಅಂತಂದ್ರೆ SRH ಆರಾಮ್ಸರಿ ಗೆಲ್ತಿದ್ರೆ ಆರಾಮ್ಸರಿ ಸೋತ ಹೊರಗೆ ಹೋಗ್ತಿದ್ರು. ಅದಕ್ಕಪ್ಪ ಅಂತಂದ್ರೆ ಅವ್ರದ್ದೇನು ಬ್ಯಾಟಿಂಗ್ ಲೈನಪ್ ಐತಿಲ್ಲ ಚಲೋ ಐತಿ ಇಲ್ಲ ಅಂತಲ್ಲ ರಿಯಾನ್ ಪರಾಗ್ ಮಂಡ ಚಲೋ ಐತಿ. ಆದ್ರೆ ನೀವು ನೋಡ್ರಿ ವೈಭವ್ ಸೂರ್ಯವಂಶಿ ಆಗನ ಯಾರೂ ಬ್ಯಾಟಿಂಗ್ ಮಾಡಲಿಲ್ಲ, ಎಲ್ಲರೂ ಕಡಿಮೆ ರನ್ಸ್ ಹೊಡೆದಾರೆ. ಅವನಷ್ಟು ರನ್ಸ್ ಇನ್ನೂ ಮಟ್ಟ ಯಾರೂ ಹೊಡೆದಿಲ್ಲ. ಸೊ ಅವ್ರ ಟೀಮ್ದಾಗ ಸೊ ಬೆಸ್ಟ್ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಹೇಳ್ತೀನಿ. ಅವಂದು ಇಂಡಿಯಾ ಟೀಮ್ದಾಗ ಫ್ಯೂಚರ್ ಭಾರಿ ಸ್ಟ್ರಾಂಗ್ ಐತಿ, ಭಾರಿ ಬ್ರೈಟ್ ಐತಿ, ಭಾರಿ ದೂರ ಐತಿ. ಜೋಫ್ರಾ ಆರ್ಚರ್ ಬೈ ವಿಕೆಟ್ ತಗೊಂಡ ಹೋದ ವರ್ಷವ ಅಷ್ಟಾಗಲಿಲ್ಲ, ಆದರೆ ಈ ವರ್ಷ ಏನೇನು ವಿಕೆಟ್ಸ್ ತೊಗೊಳಕತ್ತಾನಲ್ಲ ಜೋಫ್ರಾ ಆರ್ಚರ್ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಸೊ ನನಗೇನು ಅನಿಸ್ತದಪ್ಪ ಅಂತಂದ್ರೆ ಫೈನಲಾಗಿ ಅಂದ್ರೆ ನಮ್ಮ RCB ಅಂತೂ ಫೈನಲ್ಗೆ ಹೋಗೈತಿ. ಫೈನಲ್ದಾಗ ಬತ್ತಪ್ಪ ಅಂತಂದ್ರೆ ಒಂದು ಭಾರಿ ಇಂಪಾರ್ಟೆಂಟ್ ಮತ್ತು ಭಾರಿ ಬೆಸ್ಟ್ ರೈವಲ್ರಿ ಆಕೈತಿ ಮತ್ತು ಬೆಸ್ಟ್ ಕಾಂಪಿಟೇಷನ್ ಆಕೈತಿ. ಅದಕ್ಕಪ್ಪ ಅಂತಂದ್ರೆ ಈ ಕಡೆಯಿಂದ ವೈಭವ್ ಸೂರ್ಯವಂಶಿನೂ ಹೊಡಿತಾರೆ, ಈ ಕಡೆಯಿಂದ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ ಮತ್ತು ಆ ಕಡೆಯಿಂದ SSV ಜೈಸ್ವಾಲ್, ರಿಯಾನ್ ಪರಾಗ್ ಅವರು ಬರ್ತಾರೆ. ನಮ್ಮ ಕಡೆಯಿಂದ ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಶೆಫರ್ಡ್, ಸಾಲ್ಟ್ ಎಲ್ಲರೂ ಬರ್ತಾರೆ. ಸೊ ಅವ್ರದ್ದು ಮತ್ತು ನಮ್ಮದು ಕಾಂಪಿಟೇಷನ್ ಭಾರಿ ದೊಡ್ಡ ಸ್ಟ್ರಾಂಗ್ ಆಕೈತಿ. ಒಂದು ಫೇರ್ ಮ್ಯಾಚ್ ಆಕೈತಿ, ಒಂದು ಭಾರಿ ಟಫ್ ಕಾಂಪಿಟೇಷನ್ ಇದ್ದಿದ್ದು ಮ್ಯಾಚ್ ಆಕೈತಿ ಅನ್ಕೋತೀನಿ ನಾನು. ವೈಭವ್ ಸೂರ್ಯವಂಶಿ ಕ್ರಿಸ್ ಗೆಲ್ ರೆಕಾರ್ಡ್ ಮುರಿದಿದ್ದ, ಆದರೆ ಇನ್ನೂ ಮಟ್ಟ ಮುರಿದಿಲ್ಲ. ಮುರ್ಯಾಕು ಬಂದಿದ್ದ, ಭಾಳ ಸನಿ ಬಂದಿದ್ದ. ಆದರೆ ಬೈ ಹೇಳ್ತೀನಿ ಒಂದಿನ ಕ್ರಿಸ್ ಗೆಲ್ ರೆಕಾರ್ಡ್ ಮುರಿಬೋದು ಅವ. ಇದಕ್ಕಪ್ಪ ಅಂತಂದ್ರೆ T20ದಾಗ ಬೆಸ್ಟ್ ಕರಿಯರ್ ಐತೆ ಒಂದು. T20ದಾಗ ಒಂದು ಕೈ ಕೂತದ, ಭಾರಿ ಆಡ್ತಾನೆ T20ದಾಗ ಅವ. ಸೊ ಫೈನಲಿ ನಾನು ಏನು ಹೇಳೋದಪ್ಪ ಅಂತಂದ್ರೆ ಫೈನಲ್ಸ್ದಾಗ RCB ಮತ್ತು ಬತ್ತಪ್ಪ ಅಂತಂದ್ರೆ ಭಾರಿ ದೊಡ್ಡ ಕಾಂಪಿಟೇಷನ್ ಆಕೈತಿ. ಹಾಗೆ GTನೂ ಬಂದರೂ ಭಾರಿ ದೊಡ್ಡ ಕಾಂಪಿಟೇಷನ್ ಆಕೈತಿ. ಅವ್ರದ್ದು ಬ್ಯಾಟಿಂಗ್ 3 ಮಂದಿ ಬಿಟ್ರಪ್ಪ ಅಂತಂದ್ರೆ ಬಾಲಿಂಗ್ ಲೈನಪ್ ಭಾರಿ ಸ್ಟ್ರಾಂಗ್ ಐತೆ ಅವ್ರದ್ದು. ಸೊ ನೋಡೋಣ ಏನಾಕೈತಿ. ಸೊ ನಾಳೆ ಗೊತ್ತಾಕೈತೆ ಮ್ಯಾಚ್ ಏನೈತೆ ಹೇಳಿ. ಸೊ ನೋಡೋಣ. ನೀವು ಯಾವಾಗ ನೋಡಾಕತ್ತೀರಿ ಅದು ಗೊತ್ತಿಲ್ಲ, ನಾ ಯಾವಾಗ ವೀಡಿಯೋ ಹಾಕ್ತೀನಿ ಅದು ಗೊತ್ತಿಲ್ಲ. ನಾನೀಗ 27ಗೆ ರೆಕಾರ್ಡ್ ಮಾಡತ್ತೀನಿ. ಸೊ ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಾಗ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.